ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ಎಲ್ಲರೂ ಕೂಡ ನನಗೆ ಊಟ ಬೇಡ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ. ಆವಾಗ ಶಂಕರನು ಕೂಡ ಬನ್ನಿ, ಯಾಕೆ ಈ ರೀತಿ ನಿಂತಿದ್ದೀರಾ, ಬನ್ನಿ ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಯಾರು ಊಟ ಮಾಡಿಲ್ಲ ಅಂದರೆ ನನಗೂ ಬೇಡಪ್ಪ ಅಂತ ಹೇಳ್ಬಿಟ್ಟು ಭುವಿ ಹೇಳ್ತಾಳೆ. ನೋಡಿ, ಆ ಚಿಕ್ಕ ಮಗುನು ಕೂಡ ನೀವು ಯಾರು ಊಟ ಮಾಡಿಲ್ಲ ಅಂತಂದರೆ ಅದು ಕೂಡ ಊಟ ಮಾಡಲ್ಲ ಅಂತ ಹೇಳಿ ಹೇಳ್ತಿದೆ. ಆ ಮಗುಗೋಸ್ಕರನಾದರೂ ನೀವು ಬಂದು ಊಟ ಬನ್ನಿ ಅಂತ ಹೇಳ್ಬಿಟ್ಟು ಶಂಕರ ಎಲ್ಲರೂ ಕೂಡ ಕರಿತಿರ್ತಾನೆ. ಆದ್ರೂ ಕೂಡ ನಾವು ಯಾರು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪಾರ್ವತಿನೂ ಕೂಡ, ನೋಡು ಮಗ, ನಾವು ಆಲ್ರೆಡಿ ಎಲ್ಲರೂ ಕೂಡ ಕಳ್ಕೊಂಡಿದ್ವಿ, ನೀನು ತಾಯಿನ ಕೂಡ ಕಳ್ಕೊಂಡಿದ್ಯಾ, ಆ ದುಃಖ ಎಂಥದ್ದು ಅಂತ ಹೇಳಿ ನನಗೂ ಕೂಡ ಗೊತ್ತಿದೆ. ಆದರೆ ನೀನು ಈ ರೀತಿ ಇದ್ರೆ ಹೇಗೆ ಹೇಳು, ಆ ದುಃಖನ ನೀನು ಹೇಗಾದರೂ ಮಾಡಿ ಹೊರಗಡೆ ಹಾಕ್ಬೇಕಲ್ವಾ, ಆದರೆ ನನಗೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಅಷ್ಟರಲ್ಲಿ ಗಂಗಾನು ಕೂಡ ಮೇಲ್ಗಡೆ ಹೋಗ್ತಾ ಇರ್ಬೇಕಂದ್ರೆ, ಶಿವರಪ್ಪ, ಗಂಗವ್ವ ಬಾಯಲ್ಲಿ ಮೊದಲು ನನ್ನ ತಲೆಯಲ್ಲಿರುವಂತಹ ಹುಳನ ಮೊದಲು ಹೊರಗಡೆ ತೆಗಿ, ನನಗಂತೂ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆದ್ರೂ ಕೂಡ ಭೈರಾದೇವಿ ಸತ್ತೋಗಿರೋದನ್ನ ನೋಡ್ಬಿಟ್ಟು ನೀನು ಅಷ್ಟೊಂದು ಅಳ್ತಾ ಇದೆಯಲ್ಲ, ಹೌದು ನಿನ್ಗೆ ಅಷ್ಟೊಂದು ನೋವಾಗಿತ್ತ ಭೈರಾದೇವಿ ಸತ್ತಾಗ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಗಂಗನು ಕೂಡ ಜೋರಾಗಿ ನಗಾಡ್ಕೊಂಡು, ಏನು ಭೈರಾದೇವಿ ಸತ್ತಿದ್ದ, ಆ ಭೈರಾದೇವಿಯಿಂದಾನೇ ನನಗೆಲ್ಲ ತೊಂದರೆ ಆಗ್ತಿತ್ತು, ಕೊನೆಗೂ ಯಾರೋ ಪುಣ್ಯಾತ್ಮ ಅವಳನ್ನ ಸಾಯಿಸಿ ನನಗೆ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ದ. ಆ ಶಂಕರಂಗೆ ಇದ್ದದ್ದೇ ಮೇನ್ ಪಿಲ್ಲರ್ ಅಂದರೆ ಆ ಭೈರಾದೇವಿ. ಈಗ ಆ ಭೈರಾದೇವಿನೇ ಸತ್ತೋಗಿದ್ದಾಳೆ, ಇನ್ನು ಆ ಶಂಕರನು ಕೂಡ ಕೊರ್ಗಿ ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಆ ರೀತಿಯೆಲ್ಲ ಆಗೋದಿಲ್ಲ ಅಂತ ಹೇಳಿ ಶಿವರಪ್ಪ ಹೇಳ್ತಾನೆ. ನಿಮಗೆ ಗೊತ್ತಿಲ್ಲ ಆ ಭೈರಾದೇವಿ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅವನಿಗೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾಳೆ ಗಂಗಾ. ಅಷ್ಟರಲ್ಲಿ ಪಾರ್ವತಿನೂ ಕೂಡ, ಇಲ್ಲ ಮಗ, ನೀನು ನನಗೆ ಮಾತು ಕೊಡಬೇಕು, ನೀನು ಕೋಪದಲ್ಲಿ ಯಾವುದೇ ನಿರ್ಧಾರನ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾತು ಕೊಡು, ಅಲ್ಲಿವರೆಗೂ ಕೂಡ ನಾವು ಯಾರು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹೌದು, ನಮಗೆ ಅಂತ ಇರೋದು ನೀವು ಒಬ್ಬರೇ, ನೀವು ಎಲ್ಲರೂ ಕೂಡ ಕಳ್ಕೊಂಡಿದ್ದೀವಿ, ಈಗ ನಿಮ್ಮಿಂದನೇ ನಾವು ಜೀವನ ಮಾಡ್ತಾರೆ, ನಿಮ್ಗೇನಾದ್ರು ಆಯಿತು ಅಂತಂದರೆ ನಮ್ಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿದ್ದೀರಾ ಶಂಕರ, ದಯವಿಟ್ಟು ಹೇಳಿ ಮಾತು ಕೊಡಿ ನಮಗೆ ಅಂತ ಹೇಳಿ ಕೇಳ್ತಾ ಇರ್ಬೇಕಂದ್ರೆ, ಹೌದು ಬ್ರೋ, ನಿಮ್ಮನ್ನು ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ, ನನಗೆ ಮಾತಷ್ಟೇ ತಾನೇ ಕೊಟ್ಬಿಡಿ, ಯಾಕೆ ನೀವು ಈ ಥರ ಎಲ್ಲ ಆಟ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹರಿನೂ ಕೂಡ ಹೇಳ್ತಾನೆ. ಅಲ್ಲ ಬ್ರೋ, ನೀವು ಕೂಡ ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ಶಂಕರ ಕೇಳಿದಾಗ, ಆಗ ಗೌರಿನೂ ಕೂಡ, ಹೌದು, ನೀವು ನಮಗೆ ಮಾತು ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾವು ತಿಂಡಿನೂ ತಿನ್ನಲ್ಲ, ಊಟನೂ ಕೂಡ ಮಾಡೋದಿಲ್ಲ, ಎಲ್ಲರೂ ಕೂಡ ಇದೇ ಥರ ಊಟ ಬಿಟ್ಬಿಟ್ಟು ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಶಂಕರನ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು, ಅವನ ತಾಯಿ ಜೊತೆ ಇಲ್ಲದೆ ಇರ್ಬೋದು, ಆದರೆ ತಾಯಿ ಅಂದರೆ ಬೆಟ್ಟದಷ್ಟು ಪ್ರೀತಿ ಇದೆ. ಆ ಭೈರಾದೇವಿ ಮನೆ ಬಿಟ್ಟು ಹೋದಾಗ ತಾಯಿ ಅಂತ ಹೇಳಿ ಇಷ್ಟೆಲ್ಲ ಕನ್ವರ್ಸಿದ್ದ. ಅದೇ ಥರ ಆ ಪಂಕುನು ಕೂಡ ಮನೆ ಕೆಲಸದವಳಾಗಿರೋನು ಕೂಡ ಒಡುಡ್ತೋರ್ ಥರ ನೋಡ್ಕೊಳ್ತಿದ್ದ. ಇನ್ನು ಸುನಂದ ಅಂತೂ ತಾಯಿಗಿಂತಲೂ ಹೆಚ್ಚಾಗಿ ಅವಳನ್ನ ಪ್ರೀತಿ ಮಾಡ್ತಿದ್ದೆ. ಎಲ್ಲರೂ ಕೂಡ ಪ್ರೀತಿ ಮಾಡೋರು ದೂರ ಆಗಿರುವಾಗ ಇನ್ನು ಆ ಶಂಕರ ತಾನು ಕೊರ್ಗೆನೆ ಪ್ರಾಣನ ಬಿಟ್ಬಿಡ್ತಾನೆ. ಇನ್ನು ಆ ಶಂಕರದೇನೋ ನಾವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಇನ್ನು ಏನೇ ಇದನ್ನು ಕೂಡ ನಾವು ಎಲೆಕ್ಷನ್ ಬಗ್ಗೆ ಗಮನ ಕೊಡಬೇಕು. ಆ ಭೈರಾದೇವಿ ಸತ್ತೋಗಿದ್ದಾಳಲ್ಲ, ಇನ್ನು ಹೇಗಿರೋ ನೀವೇ ಕನ್ಫರ್ಮ್ ಗೆಲ್ಲೋದು. ಆದರೆ ಏನು ಮಾಡೋದು, ಭೈರಾದೇವಿ ಅನ್ನೋವಂಥವ್ರನ್ನ ತುಂಬ ಜನ ನಿಲ್ಲಿಸಿದೀವಲ್ಲ, ಆದರೆ ಈ ರೀತಿ ನಾವು ಮಾಡೋಣ. ಆ ಭೈರಾದೇವಿ ಸತ್ತೋಗಿದ್ದಾಳೆ, ಅದೆಲ್ಲ ಇನ್ನೂ ಕೂಡ ಊರವ್ರಿಗೆ ಸರಿಯಾಗಿ ತಲುಪಿಲ್ಲ, ಭೈರಾದೇವಿ ಸತ್ತಿರೋದು ಒಂದು ಬ್ಯಾನರ್ ಹಾಕಿಸ್ಬಿಡೋಣ, ದುಃಖಪಟ್ಟವರು ಶಿವರಪ್ಪ ಕುಟುಂಬದವರು ಅಂತ ಹೇಳ್ಬಿಟ್ಟು. ಆಗ ಹೇಗಿರೋನು ಕೂಡ ನಾನೇ ಗೆಲ್ತೀನಿ, ಇನ್ನು ಮುಂದೆ ಈ ಹಾಸನ್ಗೆ ಹೆಮ್ಮೆಯಲ್ಲಿ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಶಿವರಪ್ಪ. ನೋಡು ಮಗ, ನೀನು ನಮಗೆ ಭಾಷೆ ಕೊಟ್ಟಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ಕೇಳ್ತಾಳೆ. ಆಗ ಚುರುಮುರಿ ಮತ್ತು ಕೋಳಿ ಇಬ್ಬರೂ ಕೂಡ, ಹೌದು ಅಣ್ಣ, ಮಾತು ತಾನೇ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು ಶಂಕರ್, ನೀವು ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ, ದಯವಿಟ್ಟು ನೀವು ಮಾತು ಕೊಡಿ, ಇಲ್ಲ ಅಂತ ನಾವು ಕೂಡ ಇದೇ ಥರ ಹಠ ಮಾಡಿಕೊಂಡು ಊಟ ಮಾಡೋದಿಲ್ಲ ಅಂತ ಹೇಳಿ ಗೌರಿನೂ ಕೂಡ ಹೇಳ್ತಿರ್ತಾರೆ. ನೀನು ಮಾತು ಕೊಡ್ತೀಯ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು, ನನಗೆ ಅಪ್ಪ ಮೇಲೆ ನಂಬಿಕೆ ಇದೆ, ಆದರೆ ನೀವು ಯಾಕೆ ಇಷ್ಟೊಂದೆಲ್ಲ ನೀವು ಕೋಪ ಮಾಡ್ಕೊಳ್ತಿದ್ದೀರಾ, ಅಪ್ಪ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಿದೆ, ಆದರೆ ಅಪ್ಪ ನೀನು ತಪ್ಪು ಮಾಡ್ತೀಯ ಅಂತ ಹೇಳಿ ಎಲ್ಲರೂ ಕೂಡ ಭಯ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಭುವಿನೂ ಕೂಡ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ಕೈ ಮುಗಿದು ಬೇಡ್ಕೊಳ್ತಾರೆ, ನೀನು ಮಾತು ಕೊಡಬೇಕು, ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ದಯವಿಟ್ಟು ನೀವು ಮಾತು ಕೊಡೋಣ, ನನಗೆ ಅಂತ ಇರೋದು ನೀನು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾರೆ. ಮಾತಲ್ವ ಕೊಡಿ, ಆಲ್ರೆಡಿ ನಿಮ್ಮ ಮೇಲೆ ಒಂದು ಕೇಸ್ ಇದೆ, ಮತ್ತೆ ಇನ್ನೊಂದು ಕೇಸ್ಗಳೇನಾದ್ರು ಆಯಿತು ಅಂತಂದರೆ ನೆಕ್ಸ್ಟ್ ನಿಮ್ಮನ್ನು ಪರ್ಮನೆಂಟಾಗಿ ಜೈಲಲ್ಲಿ ಇರಿಸ್ಬಿಡ್ತಾರೆ, ಹಾಗಾಗಿ ನಾವು ಹೇಳ್ತಿದ್ದೀವಿ ಅಲ್ವಾ, ನೀವು ನಮಗೆ ಮಾತು ಕೊಡಿ, ನಿಮ್ಮನ್ನು ಬಿಟ್ಟು ನಮಗೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಠ ಮಾಡ್ತಿರ್ತಾರೆ. ನೀನು ಇಷ್ಟೊಂದು ಹಠ ಮಾಡ್ತಿದ್ದೀಯ ಅಂದರೆ ಇನ್ನು ಮುಂದೆ ನಾನು ಊಟನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ರಫ್ ಆಗಿ ಹೇಳಿದಾಗ, ಸರಿ ನಿಮಗೆ ಮಾತಾನೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಕೋಪದಲ್ಲಿ ಕೈ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಶಂಕರನು ಕೂಡ ಮಾತು ಕೊಡ್ತಾನೆ. ಬನ್ನಿ ಎಲ್ಲರೂ ಕೂಡ ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಭುವಿನೂ ಕೂಡ ಕರ್ಕೊಂಡು ಹೋಗ್ತಾನೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ, ನನ್ಗೆ ಯಾಕೋ ಶಿವರಪ್ಪನೇ ಗೆಲ್ತಾನೆ ಅಂತ ಹೇಳಿ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾನೆ. ಅದನ್ನ ಪಾರ್ವತಿ ಕೇಳಿಸ್ಕೊಂಡು, ನೋಡಪ್ಪ, ಆ ಶಿವರಪ್ಪ ಬಗ್ಗೆ ಏನು ಕೂಡ ನೀನು ಅದ್ರ ಬಗ್ಗೆ ಎಲ್ಲ ನಿನ್ನ ಮನೇಲಿ ಮಾತಾಡೋದಕ್ಕೆ ಹೋಗ್ಬೇಡ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾರ್ವತಿ ಊಟ ಮಾಡೋದಕ್ಕೆ ಹೋಗ್ತಾಳೆ. ಆಗ ಶಂಕರನು ಕೂಡ ತುಂಬಾನೇ ಬೇಜಾರಿಂದ ಸತ್ತೋಗಿರುವಂತಹ ಭೈರಾದೇವಿ ಮತ್ತೆ ಸುನಂದ, ಪಂಕಜ 3 ಜನಕ್ಕೂ ಕೂಡ ಮೂತನ್ನ ಇಟ್ಟುಬಿಟ್ಟು
ಭುವಿಗೆ ಊಟ ಮಾಡಿಸ್ತಾನೆ. ಆಗ ಭುವಿನೂ ಕೂಡ ಅಪ್ಪ ನೀನು ಕೂಡ ಊಟ ಮಾಡು ಅಂತ ಹೇಳ್ಬಿಟ್ಟು ಕೇಳಿದಾಗ ನಾನು ಕೂಡ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಂಖ ಹೇಳ್ತಾನೆ. ಅಷ್ಟರಲ್ಲಾಗಲೇ ಶಂಕರ ಮತ್ತು ಗೌರಿ ಇಬ್ಬರೂ ಕೂಡ ಗುಂಡು ಫೋಟೋನ ತೋರಿಸ್ಕೊಂಡು ಹುಡುಕ್ತಾ ಇರ್ತಾರೆ. ಏನಿದು ಎಲ್ಲೂ ಕೂಡ ಸಿಕ್ತಿಲ್ವಲ್ಲ ಅಂತ ಹೇಳಿ ಹುಡುಕ್ತಾ ಇರ್ಬೇಕಾದ್ರೆ ಶಂಕ ಅವ್ರ ನಮಗಂತೂ ತುಂಬಾ ಗಾಬರಿ ಆಗ್ತಿದೆ. ಎಲ್ಲಿ ಇವ್ರಿಗೂ ಆದಂತಹ ಗತಿ ಗುಂಡುಗೂ ಕೂಡ ಆಗಿರ್ಬೋದೇನೋ, ಎಲ್ಲಿ ನಾವು ಕೂಡ ಗುಂಡನ್ನ ಕಳ್ಕೊಬಿಡ್ತೀವಿ ಅಂದ್ಬಿಟ್ಟು ಅನ್ನಿಸ್ತಿದೆ ಅಂತ ಹೇಳಿ ಗೌರಿ ಹೇಳಿದಾಗ ಆ ರೀತಿಯೆಲ್ಲ ನೀವು ಮಾತಾಡೋದಕ್ಕೆ ಹೋಗಬೇಡಿ, ಏನೂ ಆಗಿರೋದಿಲ್ಲ, ಗುಂಡ ಸೇಫಾಗಿ ಬರ್ತಾನೆ ಅಂತ ಹೇಳಿ ಶಂಕರ ಹೇಳ್ತಾನೆ. ಆದರೆ ಈಗ ಮನೇಲಿ ಆಗಿರುವಂಥ ಪರಿಸ್ಥಿತಿ ನೋಡಿ ಯಾರಿಗೆ ಆದ್ರೂ ಕೂಡ ಮನಸ್ಸಲ್ಲಿ ನೆಗೆಟಿವ್ ಅನ್ನೋದು ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಆದ್ರೂ ಕೂಡ ಅವ್ನು ಬುದ್ಧಿವಂತೆ, ಯಾರ್ದಾದ್ರು ಫೋನಿಂದ ನಮಗೆ ಫೋನ್ ಮಾಡ್ಬೋದಿತ್ತಲ್ವ, ಇಷ್ಟು ದಿನ ಆದರೂ ಅವ್ನು ಮಾಡಿಲ್ಲ ಅಂತಂದರೆ ಹಾಗೆ ಅಲ್ವಾ ಅನ್ಸೋದು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಹೌದು, ನೆಗೆಟಿವ್ ಥಾಟ್ ಅನ್ನೋದು ಬಂದೇ ಬರುತ್ತೆ, ಹಾಗಂತ ಹೇಳ್ಬಿಟ್ಟು ನಾವು ಈ ರೀತಿ ಎಲ್ಲ ಯೋಚನೆ ಮಾಡೋದು ತಪ್ಪಾಗುತ್ತೆ, ಬನ್ನಿ ನಾನು ನಿಮ್ಮನ್ನು ಮನೆಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಶಂಕರ. ಆಗ ಭುವಿನೂ ಕೂಡ ಪಾರ್ವತಿ ಹತ್ರ ಪಾರು ಎಲ್ಲಿ ಬ್ರೋ ಬರ್ತೀನಿ ಅಂತ ಕರ್ಕೊಬರ್ತೀನಿ ಅಂತ ಹೇಳಿ ಅಪ್ಪನೂ ಅಮ್ಮನೂ ಹೋಗೋದು ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾಳೆ. ಇನ್ನೇನೋ ಬರ್ತಾರೆ ಇರು, ನನಗೂ ಕೂಡ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪಾರ್ವತಿ ಹೇಳಿದಾಗ ಅಷ್ಟರಲ್ಲಾಗಲೇ ಗೌರಿ ಮತ್ತು ಶಂಕರ ಬರ್ತಾರೆ. ಅಮ್ಮ ಇಲ್ಲಿ ಬ್ರೋ ಎಲ್ಲಿದೆ ನೀನು, ಬಾ ನನ್ನ ಆಟ ಆಡಿಸ್ಬೇಡ ಅಂತ ಹೇಳ್ಬಿಟ್ಟು ಭುವಿ ಕರಿತಾ ಇರ್ತಾಳೆ. ಆಗ ಪಾರ್ವತಿನೂ ಕೂಡ ಏನಮ್ಮ ಗುಂಡ ಏನಾದ್ರು ಸಿಕ್ಕಿದ್ನ, ಎಲ್ಲೋಗಿದ್ದಾನೆ, ನನ್ನ ಮೊಮ್ಮಗನ ಬಗ್ಗೆ ಏನೋ ಸುಳ್ಳು ಏನಾದ್ರು ಸಿಕ್ಕಿದೆ ನಿಮಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಗೌರಿ ಮತ್ತು ಶಂಕರ ಇಬ್ಬರೂ ಕೂಡ ಏನೋ ಮಾತಾಡೋದಿಲ್ಲ. ಆಗ ಗೌರಿನೂ ಕೂಡ ಗುಂಡ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಲೆ ಹಳ್ಳಾಡಿಸ್ತಾಳೆ. ಅದನ್ನು ನೋಡ್ಬಿಟ್ಟು ಪಾರ್ವತಿ ತುಂಬಾನೇ ಬೇಜಾರಿಂದ ಅಳ್ತಿರ್ತಾಳೆ. ಅಯ್ಯೋ ನನ್ನ ಮೊಮ್ಮಗ ಗುಂಡುಂಗೆ ಏನಾಗೋಯ್ತು, ಆ ಪಾಪಿಗಳು ಏನು ಮಾಡಿಬಿಟ್ಟಿದಾರೋ ಅಂತ ಹೇಳಿ ಪಾರ್ವತಿ ಜೋರಾಗಿ ಹೇಳ್ತಾ ಇರ್ತಾಳೆ.